ತನಕ. ಹೌದು ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನನಗೆ ಜಾಮೀನು ಸಿಗ್ದಲೇ ಇದ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ ಸರ್. ನನ್ನ ತಾಯಿಗೆ ದೊಡ್ಡ ಶಾಕ್ ಆಗುತ್ತೆ ಸರ್. ಖಂಡಿತವಲ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಸರ್. ಮುಂದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಕ್ ಸಿದ್ಧ ಇದ್ದೀನಿ ಸರ್. ಆ ಹುಡುಗಿಗೆ ನಾನು ಯಾವುದೇ ತರದ ತೊಂದ್ರೆನೂ ಕೊಡೋದಿಲ್ಲ ಅಂತೇಳಿ ಮನವಿ ಪತ್ರ ಬರ್ಕೊಡ್ತೀನಿ ಸರ್. ದಯವಿಟ್ಟು ನಿಮಗೆ ಕೈ ಮುಗಿತೀನಿ ಸರ್, ನನಗೆ ಜಾಮೀನು ಕೊಡಿ ಸರ್. ನೀವೇನು ಹೇಳ್ತೀರಿ ಮಿಸ್ಟರ್ ಜಗನ್ನಾಥ್? ಯುವರ್ ಆನರ್, ಆರೋಪಿಗೆ ಎಕ್ಸಾಮ್ ಹತ್ರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಹುಡುಗಿಗೆ ತೊಂದರೆ ಕೊಡೋದಾಗ್ಲಿ ಸಾಕ್ಷ್ಯ ನಾಶ ಮಾಡೋದಾಗ್ಲಿ ಮಾಡದೆ ಹೋದ್ರೆ ನಂದೇನು ಅಭ್ಯಂತರ ಇಲ್ಲ, ನೀವು ಬೇಲ್ ಕೊಡ್ಬೋದು. ಎರಡೂ ಕಡೆಯ ವಾದ ವಿವಾದಗಳನ್ನು ಕೂಲಂಕಷವಾಗಿ ಆಲಿಸಿದ ನಂತರ ಘನ ನ್ಯಾಯಾಲಯವು ಆರೋಪಿಯ ಭವಿಷ್ಯದ ದೃಷ್ಟಿಯಿಂದ ಹಾಗೂ ಮಾನವೀಯತೆಯಿಂದ ಆರೋಪಿಗೆ ಷರತ್ತುಬದ್ಧ ಜಾಮೀನನ್ನು ನೀಡುತ್ತದೆ. ಆದರೆ ಆರೋಪಿಯು ಈ ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ಸಾಕ್ಷಿಗಳನ್ನು ಹಾಳು ಮಾಡುವ ಪ್ರಯತ್ನವನ್ನು ಮಾಡಬಾರದು. ಅಲ್ಲದೆ ಆ ಯುವತಿಯೊಂದಿಗೆ ಯಾವುದೇ ರೀತಿಯ ಸಂಪರ್ಕವನ್ನು ಬೆಳೆಸುವ ಪ್ರಯತ್ನವೂ ಮಾಡಬಾರದು. ಇದಕ್ಕೆ ಒಪ್ಪಿ ಆರೋಪಿ ನ್ಯಾಯಾಲಯಕ್ಕೆ ಮುಚ್ಚಳಿಕೆಯನ್ನು ಬರೆದುಕೊಡಬೇಕು. ಅಲ್ಲದೆ ವಾರಕ್ಕೊಮ್ಮೆ ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಸಹಿ ಮಾಡಿ ಬರಬೇಕು. ನ್ಯಾಯಾಲಯದ ಗಮನಕ್ಕೆ ಬಾರದೆ ಆರೋಪಿ ಬೆಂಗಳೂರನ್ನು ಬಿಟ್ಟು ಹೋಗಬಾರದು. ನ್ಯಾಯಾಲಯವು 2.5 ಲಕ್ಷದ ಭದ್ರತಾ ಠೇವಣಿಯನ್ನು ಪಡೆದು ಆರೋಪಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡುವಂತೆ ಆದೇಶಿಸಿದೆ. ತುಂಬಾ ಥ್ಯಾಂಕ್ಸ್ ಸರ್. ಅಂತೂ ಮಾತು ಕೊಟ್ಟಂತೆ ನನ್ನ ತಮ್ಮನ್ನ ರಿಲೀಸ್ ಮಾಡಿಸ್ಬಿಟ್ರಿ. ಕೊನೆ ಮೂಮೆಂಟ್ ಅಲ್ಲಿ ಎಲ್ಲಿ ಬೇಲ್ ರಿಜೆಕ್ಟ್ ಆಗುತ್ತೋ ಅಂತ ತುಂಬಾ ಟೆನ್ಷನ್ ಆಗಿತ್ತು. ಸದ್ಯ ಹಾಗಾಗ್ಲಿಲ್ಲ. ನಮ್ ಶ್ರೀಕಾಂತನ ಅದೃಷ್ಟ ಚೆನ್ನಾಗಿತ್ತು. ಆ ಪಿಪಿ ನಮ್ ದಾರಿ ಬರೋ ಹೊತ್ತಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ದೀರ ನಮ್ ಶ್ರೀಕಾಂತ ಕಂಬಿ ಎಣಿಸ್ಬೇಕಾಗಿತ್ತು. ಇಷ್ಟಕ್ಕೆ ಎಲ್ಲ ಮುಗಿಲಿಲ್ಲ, ಟ್ರಯಲ್ ನಡೀತಾನೆ ಇರುತ್ತೆ. ಆ ಹುಡುಗಿ ತಂಟೆಗೆ ನಿಮ್ಮ ಮಗ ಹೋಗದೆ ಇರೋಗೆ ಬುದ್ಧಿ ಹೇಳಿ ಅವ್ರಿಗೆ. ಮತ್ತೆ ಏನಾರ ಆ ಹುಡುಗಿ ಕಂಪ್ಲೇಂಟ್ ಕೊಟ್ರೆ ನಾನಲ್ಲ, ಸುಪ್ರೀಂ ಕೋರ್ಟ್ ಲಾಯರ್ ಬಂದ್ರು ಅವ್ನು ಆಚೆ ತರಕ್ಕಾಗೋದಿಲ್ಲ. ಆ ವಿಷಯ ನಮಗ್ ಬಿಡಿ, ನಾವು ನೋಡ್ಕೋತೀವಿ. ಸರ್, ಈಗ ಶ್ರೀಕಾಂತ ಯಾವಾಗ ಬಿಡುಗಡೆ ಆಗ್ತಾನೆ? ಕೋರ್ಟ್ಗೆ 2.5 ಲಕ್ಷ ಕಟ್ಟಿದ ತಕ್ಷಣ ಬಿಡುಗಡೆ ಮಾಡ್ತಾರೆ. ಅವಿನಾಶ, ಕೋರ್ಟ್ಗೆ 2.5 ಲಕ್ಷ, ಆ ಪಿಪಿಗೆ 50,000, ಒಟ್ಟು 3 ಲಕ್ಷ ಬೇಕಲ್ಲ. ಯಾಕೆ ಮಾವ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಜುಜ್ಬಿ 3 ಲಕ್ಷ ಒಂದು ದೊಡ್ಡ ಅಮೌಂಟಾ? 10 ನಿಮಿಷದಲ್ಲಿ ಅರೇಂಜ್ ಮಾಡ್ತೀನಿ, ನೋಡ್ತಾ ಇರು. ಸರಿ, ಹಾಗಾದ್ರೆ ನೀವು ಹಣ ಅಡ್ಜಸ್ಟ್ ಮಾಡಿ, ನಾನು ಆರ್ಡರ್ ಕಾಪಿ ತಗೊಳ್ತೀನಿ. ಹಲೋ, ನಾನು ಅವಿನಾಶ್. ನೋಡು, ಚೆಕ್ ಬುಕ್ ಎತ್ಕೊಂಡು ಸೀದಾ ಕೋರ್ಟ್ ಹತ್ರ ಬಾ. ಏನು ಎತ್ತ ಅನ್ನೋದು ನಿಂಗೆ ಸಂಬಂಧಿಸೋದಲ್ಲ, ಸುಮ್ಮನೆ ಹೇಳ್ದಷ್ಟು ಮಾಡು. ಅಮ್ಮ, ಕನಕ ಬರ್ತಾ ಚೆಕ್ ಬುಕ್ ತತ್ತು ಹೇಳೆ. ಬಂದ ತಕ್ಷಣ ಶ್ರೀಕಾಂತ್ನ ಬಿಡಿಸ್ಕೊಂಡು ಹೋಗೋಣ.
ಸೈನ್ ಮಾಡು. ಏಯ್, ಏನ್ ಮುಖ ನೋಡ್ತಿದ್ಯಾ? ಲೇಟ್ ಆಗ್ತಿದೆ, ಬೇಗ ಸೈನ್ ಮಾಡು. ನನ್ನನ್ನು ಕ್ಷಮಿಸ್ಬಿಡಿ, ನಾನು ಚೆಕ್ಗೆ ಸೈನ್ ಮಾಡಲ್ಲ. ಹೇಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ಶ್ರೀಕಾಂತ್ನ ರಿಲೀಸ್ ಮಾಡಿಸ್ಬೇಕು, ಸುಮ್ಮನೆ ಚೆಕ್ ಬುಕ್ ಸೈನ್ ಮಾಡು. ಪ್ಲೀಸ್ ನನ್ನನ್ನು ಬಲವಂತ ಮಾಡಬೇಡಿ. ನಾನು ಚೆಕ್ಗೆ ಸೈನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಹೇಯ್, ನೀನೇ ನಿಮ್ಮ ಅಪ್ಪನ ಮನೆ ಆಸ್ತಿ ಕೊಡ್ತಿದ್ದೇನೆ. ಶ್ರೀಕಾಂತ ಈ ಮನೆ ಮಗ, ಅವನನ್ನೇ ಬಿಡ್ಸಕ್ಕಾಗಿದ್ಮೇಲೆ ಎಷ್ಟು ಕೊಟ್ಟಿದ್ರೆ ಏನ್ ಪ್ರಯೋಜನ? ಸುಮ್ಮನೆ ಸೈನ್ ಮಾಡು. ಇಲ್ಲ, ನಾನು ಸೈನ್ ಮಾಡಲ್ಲ. ನನಗೆ ನಂದೇ ಆದ ಜವಾಬ್ದಾರಿ ಇದೆ. ಏನಕ್ಕ ಸುಮ್ಮನೆ ನೋಡ್ತಾ ನಿಂತಿದ್ಯಾ? ಚಂಡಿ ತರ ಸೈನ್ ಮಾಡಲ್ಲ ಅಂತಿದ್ದಾಳೆ, ಸೈನ್ ಮಾಡೋ ಅಂತ ಹೇಳಕ್ಕ. ಕನಕ, ಯಾಕೆ ಹಠ ಮಾಡ್ತಾ ಇದ್ಯಾ? ಸೈನ್ ಮಾಡಮ್ಮ. ಇಲ್ಲ ಅತ್ತೆ, ನಿಮ್ ಮಗ ಈ ತಕ್ಷಣಕ್ಕೆ ಬೇಲ್ ಮೇಲೆ ರಿಲೀಸ್ ಆಗೋದು ಬೇಡ. ಏನು? ನನ್ ಮಗ ಶ್ರೀಕಾಂತ ರಿಲೀಸ್ ಆಗೋದ್ ಬೇಡ್ವಾ? ಏಯ್, ಎಂತ ಕಟ್ಕ ಹೆಣ್ಣೆ ನೀನು? ಆ ಮನೇಲಿರೋಕೆ ಈ ತರ ದರ್ಬಾರ್ ನಡ್ಸಕ್ಕೆ ಬಿಟ್ಟೋಳೆ ನಮ್ಮಮ್ಮ. ನಮ್ಮಮ್ಮ ಮನ್ಸ್ ಮಾಡಿದ್ರೆ ನಿನ್ನ ಯಾವತ್ತೋ ಪಾರ್ಸಲ್ ಮಾಡ್ಬೋದಾಗಿತ್ತು. ಅಂತ ಅಮ್ಮನ ಮಾತ್ಗೂ ಬೆಲೆ ಇಲ್ವೇನೆ? ನೋಡು, ಚೆಕ್ ಸೈನ್ ಮಾಡಿದ್ರೆ ಗೆದ್ದೆ, ಇಲ್ಲ ಅಂದ್ರೆ ನಾನು ಏನ್ ಮಾಡಕ್ಕೂ ಹೇಸಲ್ಲ. ರೀ, ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ಇದು ಕೋರ್ಟ್ ಆವರಣ. ಅತ್ತೆ, ನಾನು ಹೀಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ ಮಗನ ಈ ತಕ್ಷಣ ರಿಲೀಸ್ ಮಾಡಿಸಿದ್ರೆ ಅವ್ರಿಗೆ ಅವ್ರು ಮಾಡಿದ ತಪ್ಪಿನ ಅರಿವಾಗಲ್ಲ. ನಾನು ಯಾವ್ದೇ ಅಪರಾಧ ಮಾಡಿದ್ರು ಹೀಗೆ ರಕ್ಷಣೆ ಸಿಗತ್ತೆ ಅಂತ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ನನ್ನ ಮಾತು ಕೇಳಿ, ಒಂದಿನದ ಮಟ್ಟಿಗೆ ಅವ್ರು ಜೈಲಲ್ಲಿ ಇರ್ಲಿ. ಅಲ್ಲ, ನಿಂಗೇನಾದ್ರು ಹುಚ್ಕಿಚ್ಚಿಡ್ದಿದ್ದೇನೆ? ಶ್ರೀಕಾಂತ್ನ ಯಾರು ಅನ್ಕೊಂಡೆ? ಅವನು ನನ್ನ ತಮ್ಮ. ನನ್ಗಿರೋ ಎಲ್ಲ ಹಕ್ಕು ಅವನಿಗೂ ಇದೆ. ನಾವು ಅವನ್ನ ಬಿಡ್ಸಕ್ಕೆ ಪಲ್ಟಿ ಹೊಡೆದಿದ್ದೀವಿ. ಬೇಲ್ ಸಿಕ್ತು ಅಂತ ಖುಷಿ ಪಡ್ತಿದ್ರೆ ನೀನ್ ಇನ್ನೂ ಜೈಲಲ್ಲೇ ಬಿದ್ದಿರ್ಲಿ ಅಂತೆಲ್ಲೇ. ಅಕ್ಕ, ಇವಳು ಹೆಣ್ಣಲ್ಲ ಕಣಕ್ಕ, ರಾಕ್ಷಸಿ. ಹಾವಿಗೆ ಹಾಲು ಎರೆದು ಬಿಟ್ಟಿಲ್ಲಕ್ಕ. ಅತ್ತೆ, ನೀವು ಸತ್ಯ ಧರ್ಮದ ದಾರಿಯಿಂದ ಯಾವತ್ತೂ ಈಚೆ ಬಂದವರಲ್ಲ. ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ? ಮಗನೇ ಆಗಿದ್ರು ನ್ಯಾಯನೇ ಗೆಲ್ಬೇಕು. ತಪ್ಪಿಗೆ ಶಿಕ್ಷೆ, ಪಶ್ಚಾತ್ತಾಪ ಎರಡೂ ಆಗ್ಬೇಕು. ನೀವು ನಿಮ್ ಮಗನ ಬರೀ ತಾಯಿಯಾಗಿ ನೋಡ್ಬೇಡಿ, ಒಬ್ಬ ಅಪರಾಧಿ ಅನ್ನೋ ದೃಷ್ಟಿಲಿ ನೋಡಿ. ಏಯ್, ಸಾಕ್ ನಿಲ್ಸೆ. ರೋಮ್ ಹೊತ್ತು ಉರಿಬೇಕಾದ್ರೆ ಅವನ್ ಯಾರು ನೀರು ಅನ್ನೋನು ಪಿಟಿಲ್ ಕೂತಿದ್ನಂತೆ. ಹಾಗಾಯ್ತಲ್ಲ ಕಥೆಯಲ್ಲಿ. ನಾವಿಲ್ಲಿ ಶ್ರೀಕಾಂತ್ನ ಬಿಡ್ಸಕ್ ಒದ್ದಾಡ್ತಿದ್ರೆ ಇವಳು ಇಲ್ಲಿ ಹರಿಕತೆ ಓದ್ತಿದ್ದಾಳೆ. ನೋಡು, ಸುಮ್ನೆ ತಲೆ ಹಾಳ್ತಾ ಇಲ್ಲ, ಬಿಟ್ಟು ಚೆಕ್ ಸೈನ್ ಮಾಡು. ಇಲ್ಲ ರೀ, ನಾನ್ ಚೆಕ್ಗೆ ಸೈನ್ ಮಾಡಲ್ಲ. ನಾನು ಹೇಳೋದೆಲ್ಲ ಹೇಳಿದ್ದೀನಿ. ಅತ್ತೆ, ನಾನು ಬರ್ತೀನಿ. ಹೇಯ್, ನಿಂತ್ಕೊಳೆ. ಮೊದ್ಲು ಚೆಕ್ ಸೈನ್ ಮಾಡ್ಬಿಟ್ಟು ಹೋಗು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಕನಕ, ಏಯ್ ಕನಕ, ಹೋಗ್ತೇನೆ, ಹೋಗು. ಶ್ರೀಕಾಂತ್ನ ರಿಲೀಸ್ ಮಾಡಿಸ್ಬಿಟ್ಟು ಆಮೇಲೆ ನೀನು ಅವನ ಕೈ ನೋಡ್ಕೋತೀನಿ. ಏನೋ ಮಾಡೋದೀಗ? ಅಮ್ಮ, ಯಾಕಮ್ಮ ಎಷ್ಟೊಂದು ಹತಾಶ ಆಗ್ತಿದ್ಯಾ? ಅವಳು ಚೆಕ್ ಸೈನ್ ಮಾಡಲಿಲ್ಲ ಅಂತ ಶ್ರೀಕಾಂತ್ನ ಜೈಲ್ಗೆ ಹೋಗಿ ಬಿಟ್ಬಿಡ್ತೀನಾ? ನಾನಿದ್ದೀನಮ್ಮ, ಹೇಗಾರು ಮಾಡಿ ದುಡ್ಡು ಹೊಂದಿಸ್ತೀನಿ. ನಾನು ಬೇಗ ಬಂದ್ಬಿಡ್ತೀನಿ, ಇಲ್ಲೇ ಇರು. ಎಕ್ಸ್ಕ್ಯೂಸ್ ಮಿ ಸರ್, ಮೈ ಐ ಕಮ್ ಇನ್? Oh, Mr. Avinash, please come in. What a surprise! Sit down, please sit down. ಏನು ಅವಿನಾಶ್, ಇಷ್ಟು ದೂರ ಯಾಕೆ ಬರಕ್ ಹೋದ್ರಿ? ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು, ನಾನೇ ನೀವಿರೋ ಜಾಗಕ್ಕೆ ಬರ್ತಾ ಇದ್ದೆ. ಇಟ್ಸ್ ಓಕೆ ಸರ್, ಪರವಾಗಿಲ್ಲ. ಸಾರಿ ಅವಿನಾಶ್, ರುದ್ರಮೂರ್ತಿ ಅವರು ಹೋಗ್ಬಿಟ್ರು ಅಂತ ಕೇಳಿ ತುಂಬಾ ಬೇಸರ ಆಯ್ತು. ಆಗ ನಾನು ನಮ್ಮ ಹೊಸ ಫೈನಾನ್ಸ್ ಆಫೀಸ್ ಓಪನಿಂಗ್ ಸೆರೆಮನಿಗೆ ಅಂತ ಹೈದರಾಬಾದ್ಗೆ ಹೋಗಿದ್ದೆ.
ಒಬ್ಬ ದೊಡ್ಡ ಉದ್ಯಮಿ ಗಾಡ್ ಫಾದರ್ನ ಕಳ್ಕೊಂಡ್ಬಿಟ್ವಿ. ಬೈ ನೀವೇನು ಇಷ್ಟು ದೂರ ಬಂದಿದ್ದು? ಸ್ವಲ್ಪ ಪರ್ಸನಲ್ ಕೆಲಸ ಆಯ್ತು ಸರ್. ಪರ್ಸನಲ್ ಕೆಲಸನಾ? ಏನದು ಅವಿನಾಶ್? ಅದು ನನಗೆ ಸ್ವಲ್ಪ ಅರ್ಜೆಂಟಾಗಿ 3 ಲಕ್ಷ ರೂಪಾಯಿ ಬೇಕಾಗಿತ್ತು. ಏನು 3 ಲಕ್ಷನಾ? ಹೌದು ಸರ್, ಸ್ವಲ್ಪ ಎಮರ್ಜೆನ್ಸಿ ಇದೆ. ಅಲ್ಲ ರೀ, 3 ಲಕ್ಷಕ್ಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ನಾನು ನಂಬಕ್ಕೆ ಆಗ್ತಾ ಇಲ್ಲ. ಎಸ್, ಚಿಕ್ಕ ಅಮೌಂಟ್ ನೋಡಿ, ಬೇರೆಯವ್ರ ಹತ್ರ ಹೋಗಿ ಕೇಳಕ್ಕೆ ಸ್ವಲ್ಪ ಮುಜುಗರ ಅನಿಸ್ತು. ಸರ್, ಅಮೌಂಟು ಇಮಿಡಿಯೇಟ್ ಆಗಿ ಸಿಗುತ್ತೆ ಅಲ್ವಾ? ಸರ್, ಯಾಕೆ ಸರ್ ಏನು ಮಾತಾಡ್ತಾ ಇಲ್ಲ? ಸಾರಿ ಅವಿನಾಶ್, ಚಿಕ್ಕ ಅಮೌಂಟ್ ಕೊಡೋದು ಅಂದರೆ ನನಗೂ ಮುಜುಗರ ಆಗ್ತಾ ಇದೆ. ಯಾಕೆಂದರೆ ನೀವೇನು, ನಿಮ್ಮ ಅಂತಸ್ತೇನು? 3 ಲಕ್ಷ ಕೊಡೋದು ಅಂದರೆ ನಿಮ್ಮನ್ನು ಚಿಕ್ಕವ್ರು ಮಾಡ್ದಾಗಲ್ವೇ? ಡೋಂಟ್ ವರಿ ಸರ್, ನಾನೇ ಬಂದು ಕೇಳ್ತಿದ್ದೀನಲ್ಲ, ನೀವು ಆ ಥರ ಡಿಗ್ರೇಡ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಓಕೆ ಅವಿನಾಶ್, ನನ್ನ ಫಾರ್ಮಾಲಿಟೀಸ್ಗೆ ಒಪ್ಪೋದಾದರೆ ನಾನು ಹಣ ಕೊಡ್ತೀನಿ. ನಾನು ಎಲ್ಲದಕ್ಕೂ ರೆಡಿ ಸರ್. ಯಾವ ಪೇಪರ್ಗೆ ಬೇಕಾದ್ರೂ ಸೈನ್ ಮಾಡಿಸ್ಕೊಳ್ಳಿ. ಅವಿನಾಶ್, ನೀವು ಒಬ್ಬರೇ ಸೈನ್ ಮಾಡಿದ್ರೆ ಹೇಗೆ? ನಿಮ್ಮ ಮಿಸ್ಸಸ್ ಕನಕವರು ಸೈನ್ ಮಾಡಬೇಕಲ್ವಾ? ನೀವಿಬ್ರು ಸೇರೆ ತಾನೇ ವ್ಯವಹಾರ ನೋಡ್ಕೊಳ್ತಾ ಇರೋದು. ಸರ್, ಏನ್ ಹೇಳ್ತಿದ್ದೀರಾ ನೀವು? ಆಫ್ಟರ್ ಆಲ್ 3 ಲಕ್ಷ ರೂಪಾಯಿಗೆ ನನ್ನನ್ನು ಅವಮಾನ ಮಾಡ್ತಾ ಇದ್ದೀರಾ? 3 ಲಕ್ಷ ರೂಪಾಯಿಗೋಸ್ಕರ ಅವಳು ಯಾಕೆ ಬಂದು ಸೈನ್ ಮಾಡಬೇಕು? ನನ್ನನ್ನು ಯಾರು ಅಂತ ಅನ್ಕೊಂಡ್ರಿ? 10 ಕಂಪನಿ ಓನರ್ ರುದ್ರಮೂರ್ತಿ ಅವರ ಏಕೈಕ ಪುತ್ರ ನಾನು. ನಮ್ದು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಇದೆ. ನನಗೆ 3 ಲಕ್ಷ ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಕೂಲ್ ಡೌನ್ ಅವಿನಾಶ್, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನೀವು 3 ಕೋಟಿ ಕೇಳಿದ್ರೆ ನಾನು ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತಾ ಇದ್ದೆ. ಆದ್ರೆ ನೀವು ಕೇಳ್ತಿರೋದು 3 ಲಕ್ಷ. ಅದಕ್ಕೆ ನನಗೆ ಅನುಮಾನ ಆಗ್ತಾ ಇದೆ. ಏನಂತ ಅನುಮಾನ ನಿಮ್ಗೆ? ಮಿಸ್ಟರ್ ಅವಿನಾಶ್, ಒಂದು ಚಿಕ್ಕ ಟ್ರಾನ್ಸಾಕ್ಷನ್ ಅಂದ್ರೂ ನಿಮ್ಮಲ್ಲಿ 10 ಲಕ್ಷ ರೂಪಾಯಿ ಮಿನಿಮಮ್ ಇರುತ್ತೆ. ಅಂಥದ್ರಲ್ಲಿ ನಮ್ಮನ್ನ 3 ಲಕ್ಷ ರೂಪಾಯಿ ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈಗ ನಾನೇನಾದ್ರೂ ನಿಮಗೆ ದುಡ್ಡು ಕೊಟ್ರೆ ನಿಮ್ಮ ಮನೆ ಒಡೆದಾಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅವಿನಾಶ್. ನಿಮ್ಮ ಮಿಸ್ಸಸ್ನ ಕರ್ಕೊಂಬನ್ನಿ, ಸೈನ್ ಮಾಡಿ ಹಣ ತಗೊಂಡೋಗಿ. ಯಾರಿಗ್ರಿ ಬೇಕು ನಿಮ್ ದುಡ್ಡು? ನನ್ಗೇನ್ ಎಲ್ಲೂ 3 ಲಕ್ಷ ಹುಟ್ಟಲ್ಲ ಅನ್ಕೊಂಡ್ರ? ಏನೋ ನಂಬಿಕೆಯಿಂದ ಇಲ್ಲಿ ತನಕ ಬಂದೆ ಅಲ್ಲ. ನೀವೇನ್ರಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದು? ಮಿಸ್ಟರ್, ಮೈಂಡ್ ಯೋರ್ ಬಿಸ್ನೆಸ್. ಹಲೋ ಭಾಸ್ಕರ್, ನಾನ್ ಕೂಡ ಅವಿನಾಶ್ ಮಾತಾಡ್ತಿರೋದು. ನಂಗೆ ಅರ್ಜೆಂಟಾಗಿ 3 ಲಕ್ಷ ಅಮೌಂಟ್ ಬೇಕಾಗಿತ್ತು ಕಣೋ. ಎಲ್ಲೋ ಇದೆಯಾ? ವಾಟ್? ಔಟ್ ಆಫ್ ಸ್ಟೇಷನ್? ಕಾನ್ಪುರಲ್ಲಿದೆಯಾ? ಸರಿ ಬಿಡು, ಏನೂ ಇಲ್ಲ ಕಣೋ, ನಿಂಗೆಲ್ಲ ಆಮೇಲೆ ತಿಳಿಸ್ತೀನಿ. ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ. ಇಂಥ ಸಮಯದಲ್ಲೇ 3 ಲಕ್ಷ ಅರೇಂಜ್ ಮಾಡಕ್ ಆಗ್ತಿಲ್ವಲ್ಲ? ಯಾರನ್ನ ಕೇಳಿದ್ರು ತಕ್ಷಣಕ್ಕೆ ಅಮೌಂಟ್ ಅಡ್ಜಸ್ಟ್ ಮಾಡಕ್ ಆಗ್ತಿಲ್ಲ ಅಂತಾರೆ. ಏನ್ ಮಾಡೋದು ಇವಾಗ? ಅಮ್ಮಂಗ್ ನಾನು ಏನಂತ ಉತ್ತರ ಕೊಡೋದು? ಸೇವೆ ನನ್ಗೆ ಯಾಕಿಂತ ಪರೀಕ್ಷೆ? ಏನಕ್ಕ ಇದು? ಇಷ್ಟೊತ್ತಾದ್ರೂ ಅವಿನಾಶ್ ಬರ್ಲಿಲ್ವಲ್ಲಕ್ಕ? ಎಲ್ಲಿ ಹೋದ್ನೋ ಏನೋ, ಟೈಮ್ ಬೇರೆ ಆಗ್ತಾ ಇದೆ. ಫೋನ್ ಮಾಡು. ಸರಿ ಅಕ್ಕ. ಅವಿನಾಶ, ಎಲ್ಲಿದೆಯೋ? ಮಾವ, 5 ನಿಮಿಷ ಬಂದ್ಬಿಟ್ಟೆ. ದುಡ್ಡಿನ ವಿಷಯ ಏನಾಯ್ತು? ಪೂರಾ 3 ಲಕ್ಷ ತರ್ತಿದ್ಯಾ ತಾನೇ? ಮಾವ, ಅದೇ ಪ್ರಯತ್ನದಲ್ಲಿದ್ದೀನಿ. ಇನ್ನೂ ಪ್ರಯತ್ನದಲ್ಲಿದ್ಯಾ? ಅಂದ್ರೆ ನಿನಗಿನ್ನೂ ದುಡ್ಡು ಸಿಕ್ಕಿಲ್ಲ ಅನ್ನೋ? ಗಾಬರಿ ಆಗ್ಬೇಡ ಮಾವ, ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ಕೊಂಡು ಬಂದೇ ಬರ್ತೀನಿ. ಇನ್ಯಾವಾಗ್ಲೂ ಬರೋದು? ಈಗಲೇ 4 ಗಂಟೆ, 5 ಗಂಟೆಗೆ ಕೋರ್ಟ್ ಅವರ್ಸ್ ಮುಗ್ದೋಗುತ್ತೆ. ಶ್ರೀಕಾಂತ್ನ ಅಷ್ಟೊಳಗೆ ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅವನನ್ನ ಜೈಲ್ಗೆ ಹಾಕ್ತಾರೋ? ಇಲ್ಲ ಮಾವ, ಯಾವುದೇ ಕಾರಣಕ್ಕೂ ಹಾಗಾಗಲ್ಲ. ನಾನು ಹೇಗಾದ್ರೂ ಮಾಡೋ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಬಂದೇ ಬರ್ತೀನಿ. ಅಮ್ಮ ಸ್ವಲ್ಪ ಧೈರ್ಯವಾಗಿರಕ್ಕೆ ಹೇಳು ಮಾವ.
ಏನ್ ಹೇಳೋದ ಏನೋ, ಅಕ್ಕ ತುಂಬಾ ಅಪ್ಸೆಟ್ ಆಗಿದ್ದಾಳೋ. ಇಷ್ಟಕ್ಕೆಲ್ಲ ಕಾರಣ ಕನಕ. ಅಮ್ಮನ ಮರ್ಯಾದೆ ತೆಗೆದು ಚಿತ್ರ ಹಿಂಸೆ ಅನುಭವಿಸೋಗಿ ಮಾಡಿದ್ದಾಳೆ. ಅವಳು ನಾನು ಸುಮ್ಮನೆ ಬಿಡಲ್ಲ ಮಾವ, ಅವಳು ನಾನು ಸುಮ್ಮನೆ ಬಿಡಲ್ಲ. ಲೋ ಅವಿನಾಶ, ಅವಳ ವಿಷಯ ಆಗಿರ್ಲಿ, ಮೊದ್ಲು ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಬ. ಇಲ್ಲಿ ನೆತ್ತಿ ಮೇಲೆ ಕತ್ತಿ ತೂಗ್ತಾ ಇದೆ ಕಣೋ. ಏನಂತ ನೀಲ್ಕಂಠ? ಅಕ್ಕ, ದುಡ್ಡು ಅಡ್ಜಸ್ಟ್ ಆಗಿಲ್ವಂತೆ. ಅಡ್ಗೋಳೆ ಮೇಲೆ ದೀಪ ಇಟ್ಟಂಗ್ ಮಾತಾಡ್ದ. ನನಗೆ ಅಕ್ಕ ಅವನು ದುಡ್ಡು ತರೋದು ಅನುಮಾನ ಕಣಕ್ಕ. ಅಂತೂ ಆ ಕನಕ ನಮಗ್ ತಕ್ಕ ಶಾಸ್ತಿ ಮಾಡಿದ್ಲು. ನಾವು ಮೊದ್ಲಿಂದನೂ ಹೇಳಿದ್ವಿ ಅವಳನ್ನ ಹದಬಸ್ತಲ್ಲಿ ಇಟ್ಕೋ ಅಂತ. ನೀನೇ ಅವಳನ್ನ ತಲೆ ಮೆತ್ಕೊಂಡು ಕುಣಿತಿದ್ದೆ. ಅವಳು ನನ್ನ ಕಂಟ್ರೋಲ್ ಇದ್ದಾಳೆ ಅಂತ ಕೊಚ್ಕೋತಿದ್ಯಲ್ಲಕ್ಕ. ಒಂದು ಜುಜುಬಿ ಚೆಕ್ ಸೈನ್ ಮಾಡದೆ ಹೊರಟೋದ್ಲಕ್ಕ. ನಾಳೆ ಅವಳ ಹತ್ರ GPAಗೆ ಸೈನ್ ಮಾಡಿಸ್ಕೊಳಕ್ಕಾಗತ್ತಾ? ಈ ಶ್ರೀಕಾಂತ ಜೈಲಿಗೆ ಹೋಗ್ತಿದ್ದಾನೆ. ನಾಳೆ ನಾವು ರೆಡಿ ಆಗಿರ್ಬೇಕು. ಏನಾದ್ರೂ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಒಳಗಡೆ ಹಾಕ್ಸ್ತಾಳೆ. ಏನ್ ಮೇಡಮ್ ಹೀಗೆ ಮಾಡ್ಬಿಟ್ರಿ? ದೊಡ್ಡ ಬಿಸ್ನೆಸ್ ಐಕಾನ್ ಅಂತ ಹೇಳ್ಕೊಳ್ತೀರಾ? ಆಫ್ಟರ್ ಆಲ್ 3 ಲಕ್ಷ ಅಡ್ಜಸ್ಟ್ ಮಾಡಕ್ಕಾಗಲ್ವಾ ನಿಮ್ಮ ಕೈಲಿ? ನನ್ನ ಶ್ರಮ ಎಲ್ಲ ವ್ಯರ್ಥ ಮಾಡ್ಬಿಟ್ರಿ. ಸರ್, ಅವಿನಾಶು ದುಡ್ಡು ತರಕ್ ಹೋಗಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ ಸರ್? ಇನ್ನು ಯಾವಾಗ್ರಿ ಬರೋದು? ಕೋರ್ಟ್ ಟೈಮ್ ಮುಗ್ದೋಯ್ತು. ಇನ್ನು 3 ಅಲ್ಲ, ನೀವು 6 ಲಕ್ಷ ತಂದ್ರು ಶ್ರೀಕಾಂತನ ಆಚೆ ತರಕ್ಕಾಗಲ್ಲ. ಎಂತ ಕೆಲಸ ಮಾಡ್ಬಿಟ್ರಿ. ನನ್ನನ್ನು ಬಿಡಿಸ್ಕೊಂತೀನಿ ಅಂತ ಹೇಳಿದ್ದೆ. ನೀನು ದುಡ್ಡು ಕಟ್ಟೆ ಕಟ್ತೀಯಾ ಅಂತ ನಂಬ್ಕೊಂಡಿದ್ದೆ. ನಾನು ತಿಂಗಳಿಗೆ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದೆ. ನಾನು ಇವತ್ತು ಅದೇ 3 ಲಕ್ಷ ಇಲ್ದೆ ಜೈಲ್ಗೆ ಹೋಗಂಗಾಗಿದೆ. ನನಗಿಂತನೂ ನಿನಗೆ 3 ಲಕ್ಷನೇ ದೊಡ್ಡದಾಗೋಯ್ತಮ್ಮ. ಎಷ್ಟೇ ಆಗ್ಲಿ ನಾನು ಎಲ್ಲೋ ಇದ್ದವನಲ್ವಾ. ಇವತ್ತು ನಾನು ಜೈಲಿಗೆ ಹೋದ್ರು ನಿನಗೇನು ಅನ್ಸೋದೇ ಇಲ್ಲ ಅಲ್ವಾ ಅಮ್ಮ? ಯಾಕಕ್ಕ ಏನು ಮಾತಾಡ್ತಾ ಇಲ್ಲ? ಶ್ರೀಕಾಂತ ಅಳ್ತಾ ಹೋಗ್ತಾ ಇದ್ದಾನಲ್ಲ. ಏನಾದ್ರೂ ಮಾತಾಡಕ್ಕ, ಅವನನ್ನ ಸಮಾಧಾನ ಮಾಡಕ್ಕ. ಶ್ರೀಕಾಂತ ಕೇಳಿದ್ರೆ ಏನಕ್ಕ ತಪ್ಪಿದೆ? ದೊಡ್ಡ ಸಾಮ್ರಾಜ್ಯನ ಕಟ್ಟಿ ಆಳ್ದವಳು ನೀನು. ಕೋಟಿ ಕೋಟಿನ ಎಣಿಸ್ತವಳು ನೀನು. 3 ಲಕ್ಷ ನಿನ್ಗೆ ಯಾವ ಲೆಕ್ಕನಕ್ಕ? ಅದೇ 3 ಲಕ್ಷಕ್ಕೆ ಆ ಕನಕ ನಿನ್ನ ಮಾನ, ನಿನ್ ಮಗನ್ ಮರ್ಯಾದೆ ಎಲ್ಲ ಎಲ್ಲ ಹರಾಜಾಕ್ಬಿಡ್ಲಕ್ಕ. ಹಲೋ. ಲೇ ಅವಿನಾಶ, ಎಲ್ಲ ಹಾಳಾಗೋದ್ಯೋ? ಅಕ್ಕ ನಿನ್ನನ್ನು ನಂಬಿದ್ಲಲ್ಲೋ, ಅವಳ ತಲೆ ಮೇಲೆ ಕಲ್ ಚಪ್ಪಡಿ ಎಳೆದು ಬಿಟ್ಟಿಯಲ್ಲೋ. ಸಾರಿ ಮಾವ, ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಎಂತ ಕೆಲಸ ಮಾಡ್ಬಿಟ್ಯೋ? ಕೋರ್ಟ್ ಕ್ಲೋಸ್ ಆಗೋಯ್ತಲ್ಲೋ, ಮತ್ತೆ ಶ್ರೀಕಾಂತನ ಜೈಲ್ಗೆ ಎಳ್ಕೊಂಡು ಹೋಗ್ಬಿಟ್ರೋ. ಲೇ, ಹೆಂಗಸ್ರ ತರ ಅಳ್ತಿಯಲ್ಲೋ. ಈಗ ಅತ್ತೇನ್ ಪ್ರಯೋಜನ? ಇಲ್ಲಿ ಅಕ್ಕನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಪ್ಲೀಸ್ ಮಾವ, ಅಮ್ಮಂಗೆ ಫೋನ್ ಕೊಡು. ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು. ನಿನ್ ಕ್ಷಮೆ ಯಾವನ್ಗೋ ಬೇಕು? ನೀನೇನೋ ಕಡ್ದು ಕಟ್ಟೆ ಆಗ್ತೀಯ ಅಂತ ಅಕ್ಕ ಭ್ರಮೆಯಲ್ಲಿದ್ಲು. ಈಗ ಅಕ್ಕ ಮಾತಾಡೋ ಸ್ಥಿತಿಲಿಲ್ಲ, ಶಾಕ್ನಲ್ಲಿ ಕುಸ್ತೋಗಿದ್ದಾಳೋ. ಮಾವ, ದುಡ್ಡಿಗೋಸ್ಕರ ನಾನು ಎಲ್ಲ ಕಡೆ ಪ್ರಯತ್ನ ಮಾಡಿದೆ, ಆದ್ರೆ ಎಲ್ಲೂ ಅಡ್ಜಸ್ಟ್ ಆಗ್ಲಿಲ್ಲ ಮಾವ. ನಾನು ಸೋತ್ಬಿಟ್ಟೆ ಮಾವ, ನಾನು ಸೋತ್ಬಿಟ್ಟೆ. ಹಾಗೆ ಹೇಳಕ್ ನಾಚಿಕೆ ಆಗಲ್ವೇನೋ? ಎಲ್ಲ ಅಪ್ಪಂದ್ರು ಮಕ್ಕಳಿಗೆ ಆಸ್ತಿ ಮಾಡಿ ಇಟ್ಬಿಟ್ಟು ಹೋಗ್ತಾರೆ. ನಿಮ್ಮಪ್ಪ ಇದು ಬದ್ದ ಆಸ್ತಿನೆಲ್ಲ ಕನಕನ ಹೆಸರಿಗೆ ಬರ್ದಿಟ್ಟು ನಿನ್ನ ಫುಟ್ಪಾತ್ ಮಾಡ್ಬಿಟ್ರಲ್ಲೋ. ಜಿಜ್ಬಿ 3 ಲಕ್ಷ ಅಂದೆ, 3 ಪೈಸೆನೂ ಹುಟ್ಲಿಲ್ವಲ್ಲೋ ನಿನ್ ಮುಖಕ್ಕೆ. ಲವ್, ತಮ್ಮನಿಗೆ 3 ಲಕ್ಷ ತರಕ್ ಆಗಿಲ್ಲ ಅಂದ್ರೆ ಅಮ್ಮನ್ ಹೇಗೋ ನೋಡ್ಕೋತೀಯಾ? ನಿಮ್ಮಪ್ಪ ಕನಕನ್ಗೆ ಬ್ರೈನ್ ವಾಶ್ ಮಾಡಿ ಹೋಗಿದ್ದಾರೆ.
ನಿನ್ನ ನೆಚ್ಕೊಂಡು ನಮ್ಮ ಅಕ್ಕ ಹಾಳಾಗೋದ್ರು ಕಣ. ಲೇ ನಿನ್ ಕನ್ಕನ್ನ ಏನು ಮಾಡಕ್ಕಾಗಲ್ಲ ಕಣ. ಅದೇನೋ ಹೇಳ್ತಾರಲ್ಲ, ಕೈಲಾಗ್ದವನು ಮೈ ಪರ್ಚ್ಕೊಂಡ್ರು ಅನ್ನೋ ಆಗೋಗೋಯ್ತು ಅಷ್ಟೇ. ಮಾವ ಮಾವ